ನಾನು ರಾಮಚಂದ್ರ ಪಾಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. 2009ರಲ್ಲಿ ಮುಖ್ಯ ಶಿಕ್ಷಕನಾಗಿ ಈ ಶಾಲೆಗೆ ಆಗಮಿಸಿದ ನಾನು ಅಂದಿನಿಂದ ಈವರೆಗೆ ಸಕಲ ಸೌಲಭ್ಯಗಳನ್ನು ಹೊಂದಿದ ಸುಸಜ್ಜಿತ ಶಾಲೆಯಾಗಿ ರೂಪುಗೊಳ್ಳುವಲ್ಲಿ ನಿರಂತರ ಶ್ರಮಿಸಿರುತ್ತೇನೆ. ಕಲಿಕೆಯನ್ನು ಸರಳ ಹಾಗೂ ಸುಲಲಿತಗೊಳಿಸುವತ್ತ ಪ್ರಯತ್ನಶೀಲನಾಗಿ 2009ರಲ್ಲಿ ಸೀಮಿತ ಸೌಲಭ್ಯಗಳನ್ನು ಬಳಸಿ ತಂತ್ರಜ್ಞಾನ ಆಧಾರಿತ ಕಲಿಕೆಗೆ ಇಂಬು ನೀಡುತ್ತಾ ಬಂದಿರುತ್ತೇನೆ. ಇದರ ಪ್ರತಿಫಲವೇ ಇಂದು ರೂಪುಗೊಂಡಿರುವ ಸುವ್ಯವಸ್ಥಿತ ಶಾಲೆ ನನ್ನದಾಗಿದೆ. ನಿರಂತರ ಮನವಿಗಳ ಪರಿಣಾಮವಾಗಿ ಟೊಯೋಟಾ ಫೈನಾನ್ಸ್ ಇಂಡಿಯಾ ಅವರಿಂದ 2023-24ರಲ್ಲಿ 7 ತರಗತಿ ಕೋಣೆ, ಶೌಚಾಲಯಗಳು ಹಾಗೂ ಅಡುಗೆ ಕೋಣೆಗಳನ್ನೊಳಗೊಂಡ ಶಿಶು ಸ್ನೇಹಿ ಪೀಠೋಪಕರಣಗಳನ್ನೊಳಗೊಂಡ ಆಧುನಿಕ ತಂತ್ರಜ್ಞಾನ ಬಳಕೆಗೆ ಅನುವಾಗುವಂತೆ ರೂಪಿಸಿರುವ ಶಾಲಾ ಕೊಠಡಿಗಳು ಬಳಕೆಯಲ್ಲಿವೆ. ಕಾವೇರಿ ನೀರಾವರಿ ನಿಗಮದ ನಿರ್ಮಿಸಿಕೊಟ್ಟಿರುವ ಆವರಣದ ಗೋಡೆ, ಅದಕ್ಕೆ ವರ್ಲಿ ಚಿತ್ರಕಲೆಯನ್ನು ಬಿಡಿಸಿಕೊಟ್ಟಿರುವ ಉತ್ತಿಷ್ಟ ಸೇವಾ ಸಂಸ್ಥೆ ಶಾಲೆಯ ಭೌತಿಕ ಅಂದವನ್ನು ಹೆಚ್ಚುವಂತೆ ಮಾಡಿವೆ. ಶಾಲೆಯಲ್ಲಿದ್ದ 10 ಕಂಪ್ಯೂಟರ್ಗಳ ಜೊತೆಗೆ ಸ್ಯಾಪ್ ಪಯೋನಿಯರ್ ಕಂಪನಿಯ ಆರ್ಥಿಕ ನೆರವು ಹಾಗೂ ಉತ್ತಿಷ್ಟ ಸಂಸ್ಥೆಯ ಸಹಯೋಗದಲ್ಲಿ ನೀಡಿರುವ 10 ಕಂಪ್ಯೂಟರ್, UPS, ಬ್ಯಾಟರಿ ಹಾಗೂ ಜೋಡಣಾ ಸಲಕರಣೆಗಳೊಂದಿಗೆ ಒಟ್ಟಾರೆ 20 ಕಂಪ್ಯೂಟರ್ಗಳನ್ನೊಳಗೊಂಡ ಕಂಪ್ಯೂಟರ್ ಲ್ಯಾಬ್ ಹಾಗೂ ಇದೇ ಸಂಸ್ಥೆಯವರು ನೇಮಿಸಿರುವ ಕಂಪ್ಯೂಟರ್ ಶಿಕ್ಷಕರ ನೆರವಿನಿಂದ ಪ್ರತಿ ವಿದ್ಯಾರ್ಥಿಗೆ ಕನಿಷ್ಠ 50ರಿಂದ 100 ಅವಧಿಗಳ ತಂತ್ರಜ್ಞಾನ ತರಬೇತಿಗಳನ್ನು ನೀಡಲಾಗುತ್ತಿದೆ. ಇದೇ ಸಂಸ್ಥೆಯವರು ಶಾಲೆಯ 1ರಿಂದ 7ನೇ ತರಗತಿಗೆ ಅಗತ್ಯವಿರುವ ಎಲ್ಲ ಚಟುವಟಿಕೆಗಳನ್ನು ನಿರ್ವಹಿಸಲು ಅನುವಾಗುವ ವಿಜ್ಞಾನ ಲ್ಯಾಬ್ ಶಾಲೆಗೆ ಕಳಶಪ್ರಾಯವಾಗಿದೆ. ಗಣಿತ ವಿಷಯದ ಎಲ್ಲ ಕಲಿಕಾ ಫಲಗಳನ್ನು ಸುಲಭವಾಗಿ ರೂಢಿಸುವಲ್ಲಿ ಸಹಕಾರಿಯಾಗುವಂತೆ ಸ್ಥಾಪಿಸಿರುವ ಗಣಿತ ಲ್ಯಾಬ್ ಮಕ್ಕಳ ಕಲಿಕೆಗೆ ಚೇತೋಹಾರಿಯಾಗಿದೆ. ಮಕ್ಕಳ ಜ್ಞಾನಾರ್ಜನೆಗೆ ಸಹಕಾರಿಯಾಗುವಂತೆ ಶಾಲೆಯಲ್ಲಿ ಲಭ್ಯವಿರುವ ಸುಮಾರು 4,000 ಪುಸ್ತಕಗಳನ್ನೊಳಗೊಂಡ ಗ್ರಂಥಾಲಯ ಮಕ್ಕಳ ಕಲಿಕೆಗೆ ಪೂರಕವಾಗಿದೆ. ದಾನಿಗಳ ಸಹಕಾರದಿಂದ ಪ್ರತಿ ತರಗತಿ ಕೋಣೆಗಳು ವೈಫೈ ಚಾಲಿತ ಸ್ಮಾರ್ಟ್ ಟಿವಿಗಳನ್ನೊಳಗೊಂಡಿದ್ದು, ಈ ಪಾಠಶಾಲಾ, ದೀಕ್ಷಾ ಹಾಗೂ ಮೇಘಶಾಲಾ ಡಿಜಿಟಲ್ ಪಾಠಗಳನ್ನು ತರಗತಿ ಪ್ರಕ್ರಿಯೆಯಲ್ಲಿ ಬಳಸುವಂತೆ ಅನುಕೂಲ ಕಲ್ಪಿಸಲಾಗಿದೆ. ಪ್ರತಿ ತರಗತಿ ಕೋಣೆಗಳಿಗೂ ಕೇಂದ್ರೀಕೃತ ಆಡಿಯೋ ವ್ಯವಸ್ಥೆಯನ್ನು ನನ್ನ ವಿವೇಚನೆಯಂತೆ ಕಲ್ಪಿಸಿದ್ದು, ಮುಖ್ಯ ಶಿಕ್ಷಕರ ಕೊಠಡಿಯಿಂದ ಬಿತ್ತರಿಸುವ ರೇಡಿಯೋ ಪಾಠಗಳು, ಮುಖ್ಯ ಸೂಚನೆಗಳು ಸಂಬಂಧಿಸಿದ ತರಗತಿಯ ಪಾಠಗಳಿಗೆ ತಲುಪಿಸುವ ವ್ಯವಸ್ಥೆಯನ್ನು ಕಲ್ಪಿಸಿರುತ್ತೇನೆ. ಶಾಲೆಯ ಪೂರ್ಣ ಪರಿಸರ ಹಾಗೂ ತರಗತಿ ಕೋಣೆಗಳು ದಾನಿಗಳ ನೆರವಿನ CCTVಯ ಕಣ್ಗಾವಲಿನಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಕ್ಲಸ್ಟರ್ ಮಟ್ಟದ ಹಾಗೂ ವಿಶೇಷ ತರಬೇತಿಗಳನ್ನು ಆಯೋಜಿಸಲು ಅನುವಾಗುವಂತೆ ನವೀನ ತಂತ್ರಜ್ಞಾನದ ಬಳಕೆಯ ತರಬೇತಿ ಕೋಣೆಯಂತೆ ಮುಖ್ಯ ಶಿಕ್ಷಕರ ಕೊಠಡಿಯನ್ನು ರೂಪಿಸಿರುತ್ತೇನೆ. ಸ್ವಚ್ಛ ಹಾಗೂ ಸುಂದರ ಶಾಲಾ ಪರಿಸರ ಆಕರ್ಷಣೀಯವೆನಿಸಿದ್ದು, 500ಕ್ಕೂ ಹೆಚ್ಚು ಅಲಂಕಾರಿಕ ಗಿಡಗಳನ್ನು ಮಕ್ಕಳ ಸಹಕಾರದಿಂದ ನಿರ್ವಹಿಸಿದ್ದು ಶಾಲೆಯು ಅಲಂಕೃತಗೊಂಡಿದೆ. ಎಲ್ಲ ಮಕ್ಕಳಿಗೂ ಸ್ವಚ್ಛ ಹಾಗೂ ಶುದ್ಧ 500 ಲೀಟರ್ ಸಾಮರ್ಥ್ಯದ RO ಶುದ್ಧ ಕುಡಿಯುವ ನೀರಿನ ಘಟಕವು ಮಕ್ಕಳಿಗೆ ಅನುಕೂಲವೆನಿಸಿದೆ. ಮಕ್ಕಳ ದೈಹಿಕ ಹಾಗೂ ಬೌದ್ಧಿಕ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಸರಳ ಒಳಾಂಗಣ ಹಾಗೂ ಹೊರಾಂಗಣ ಕ್ರೀಡೆಗಳನ್ನು ಶಾಲೆಯಲ್ಲಿ ಪ್ರೋತ್ಸಾಹಿಸಲಾಗುತ್ತಿದೆ. ಹೆಣ್ಣು ಮಕ್ಕಳ ಸಬಲೀಕರಣದ ದೃಷ್ಟಿಯನ್ನು ಇಟ್ಟುಕೊಂಡು ಶಾಲೆಯಲ್ಲಿ ಗೈಡ್ಸ್ ಶಾಖೆಯನ್ನು ನಿರ್ವಹಿಸುತ್ತಿದ್ದು, ಅಂತಾರಾಷ್ಟ್ರೀಯ ಜಾಂಬೂರಿಯಲ್ಲಿ ಶಾಲೆಯ ಮಕ್ಕಳು ಸಕ್ರಿಯವಾಗಿ ಪಾಲ್ಗೊಂಡಿರುತ್ತಾರೆ. ಕ್ಲಸ್ಟರ್ ಹಂತದಿಂದ ಜಿಲ್ಲಾ ಹಂತದವರೆಗೆ ಪ್ರತಿ ವರ್ಷವೂ ಪ್ರತಿಭಾ ಕಾರಂಜಿಯಲ್ಲಿ ಮಕ್ಕಳು ಉತ್ತಮ ಸಾಧನೆಯನ್ನು ಮಾಡಿರುತ್ತಾರೆ. 2024-25ನೇ ಸಾಲಿನಲ್ಲಿ ಅಗಸ್ತ್ಯ ಫೌಂಡೇಶನ್ ವತಿಯಿಂದ ನಡೆದ ವಿಜ್ಞಾನ ತಂತ್ರಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ 70 ತಂಡಗಳಲ್ಲಿ ನಮ್ಮ ಶಾಲೆಯ ಮಕ್ಕಳು ಪ್ರಥಮ ಸ್ಥಾನವನ್ನು ಪಡೆದು ಶಾಲೆಗೆ ಕೀರ್ತಿಪ್ರಾಯರೆನಿಸಿರುತ್ತಾರೆ. ಎಲ್ಲ ತರಗತಿಯ ಎಲ್ಲ ವಿಷಯಗಳ ಕಲಿಕಾಂಶಗಳ ರೂಢಿಸುವಿಕೆಗೆ ಪೂರಕವಾದ ಲೋ ಕಾಸ್ಟ್ ನೋ ಕಾಸ್ಟ್ನಲ್ಲಿ TMಗಳನ್ನು ರೂಪಿಸಿದ್ದು ಬಳಸಲಾಗುತ್ತಿದೆ ಹಾಗೂ ಸಂಬಂಧಿಸಿದ ಉಪಕರಣಗಳ ತಯಾರಿಕೆ ಬಳಕೆಯ ಮಾಹಿತಿಯನ್ನು ಬೇರೆ ಬೇರೆ ತರಬೇತಿಗಳಲ್ಲಿ ಇತರೆ ಶಿಕ್ಷಕರಿಗೂ ನೀಡಿರುತ್ತೇನೆ. ಪ್ರಸ್ತುತ ವರ್ಷ ದಾನಿಗಳ ನೆರವಿನಿಂದ ವಿವಿಧ ಕಾರ್ಯಕ್ರಮಗಳ ಆಯೋಜನೆಗೆ ಅನುಕೂಲವಾಗುವಂತೆ ನಿರ್ಮಿಸಲ್ಪಟ್ಟಿರುವ ವಿವಿಧೋದ್ದೇಶ ಹಾಲ್ ಬಳಕೆಗೆ ಉತ್ತಮ ಸ್ಥಿತಿಯಲ್ಲಿದೆ. ತಂತ್ರಜ್ಞಾನದ ಗರಿಷ್ಠ ಬಳಕೆಗಾಗಿ ಪ್ರಸ್ತುತ ವರ್ಷ ಡಿಜಿಟಲ್ ಬೋರ್ಡನ್ನು ಒದಗಿಸಿರುವ ಸಂಸ್ಥೆಯನ್ನು ಸ್ಮರಿಸುತ್ತೇನೆ. ಇಲಾಖೆಯು ನೀಡಿರುವ
ಪಠ್ಯಪುಸ್ತಕ, ಸಮವಸ್ತ್ರ, ಶೂ ಸಾಕ್ಸ್ಗಳನ್ನು ಸಮಯಕ್ಕೆ ಸರಿಯಾಗಿ ಮಕ್ಕಳಲ್ಲಿ ತಲುಪಿಸುವ ಜೊತೆಗೆ ದಾನಿಗಳಿಂದ ಉಚಿತ ನೋಟ್ಬುಕ್, ಶಾಲಾ ಬ್ಯಾಗ್, ಲೇಖನ ಸಾಮಗ್ರಿಗಳನ್ನು ಪ್ರತಿ ವರ್ಷವೂ ಕಲ್ಪಿಸಿಕೊಟ್ಟಿರುತ್ತೇನೆ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮಕ್ಕಳಲ್ಲಿ ರೂಢಿಸಲು ಅನುವಾಗುವಂತೆ ಪ್ರತಿದಿನ ಪ್ರಾರ್ಥನಾ ಅವಧಿಯ ಚಟುವಟಿಕೆಯಲ್ಲಿ ಇಲಾಖೆ ಮಾರ್ಗದರ್ಶಿಸಿರುವ ಸಚೇತನ, ನಾವು ಮನುಜರು, ಸಂಭ್ರಮ ಶನಿವಾರ ಮುಂತಾದ ಕಾರ್ಯಕ್ರಮಗಳನ್ನು ಸಮಯೋಚಿತವಾಗಿ ನಿರ್ವಹಿಸಲಾಗುತ್ತದೆ. ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಅರ್ಥಗರ್ಭಿತವಾಗಿ ಶಾಲೆಯಲ್ಲಿ ಆಚರಿಸುತ್ತಾ ಬಂದಿರುತ್ತೇವೆ. ಇಲಾಖಾ ಮಾರ್ಗದರ್ಶನದಂತೆ LKG ಮತ್ತು UKG ತರಗತಿಗಳು ಪ್ರಾರಂಭವಾಗಿದ್ದು ಮಕ್ಕಳ ಕಲಿಕೆಗೆ ಚೇತೋಹಾರಿಯಾಗಿವೆ. ಶಾಲೆಯ ಸೌಲಭ್ಯಗಳು ಹಾಗೂ ವ್ಯವಸ್ಥೆಯ ಪರಿಣಾಮದಿಂದಾಗಿ ವರ್ಷದಿಂದ ವರ್ಷಕ್ಕೆ ಶಾಲೆಯ ದಾಖಲಾತಿ ಹೆಚ್ಚುತ್ತಿರುವುದು, ಶಾಲೆ ಬಿಟ್ಟ ಮಗು ಶಾಲೆಯಲ್ಲಿ ಇಲ್ಲದಿರುವುದು ಶಾಲೆಯ ಶ್ರೇಷ್ಠತೆಗೆ ಕನ್ನಡಿಯಾಗಿವೆ. ಸಕಲ ಸೌಲಭ್ಯಗಳನ್ನು ಒಳಗೊಂಡ ಸುವ್ಯವಸ್ಥಿತ ಸರ್ಕಾರಿ ಶಾಲೆ ನನ್ನದಾಗಿದ್ದು ನನಗೆ ತೃಪ್ತಿಯನ್ನು ತಂದಿದೆ. ಅಡಿಗಡಿಗೆ ಸಹಕಾರ ನೀಡುತ್ತಿರುವ STMC ದಾನಿಗಳು ನಿತ್ಯ ಸ್ಮರಣೀಯರಾಗಿರುತ್ತಾರೆ.